ಕಿಂಗ್ಸ್ ಕಲ್ಲಾಪ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಸೌಹಾರ್ದ ಇಫ್ತಾರ್ನ ಈ ಒಂದು ಅರ್ಥಪೂರ್ಣ ಮತ್ತು ಪಾವಿತ್ರತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ತನ್ನ ಸಂದೇಶ ನೀಡಿದಂತಹ ನಮಗೆಲ್ಲ ಗೌರವಿಸಿದಂಥ ನಮ್ಮ ಧರ್ಮಗುರುಗಳೇ, ವೇದಿಕೆ ಮೇಲೆ ಉಪಸ್ಥಿತಂತಹ ನಗರಸಭೆಯ ಅಧ್ಯಕ್ಷರೇ, ಇನ್ನಿತರ ನಮ್ಮೆಲ್ಲ ಸರ್ವ ಸದಸ್ಯರುಗಳೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ನನ್ನ ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಸೇರಿರುವ ಎಲ್ಲ ನಮ್ಮ ಹಿತೈಷಿ ಬಂಧುಗಳೇ ಹಾಗೂ ಈ ಕಿಂಗ್ಸ್ ಕಲ್ಲಾಪಿನ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸರ್ವ ಸದಸ್ಯರೇ, ಅತ್ಯಂತ ಸಂತೋಷದಿಂದ ನಾನು ಬಹುಶಃ ಕಿಂಗ್ಸ್ ಕಲ್ಲಾಪಿನ ಅಧ್ಯಕ್ಷರನ್ನು ಮತ್ತು ಎಲ್ಲ ಸರ್ವ ಸದಸ್ಯರನ್ನು ನಾನು ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಅತ್ಯಂತ ಪವಿತ್ರದ ತಿಂಗಳಿನಲ್ಲಿ ಶ್ರದ್ಧಾಪೂರ್ವಕ ಮತ್ತು ಭಕ್ತಿಪೂರ್ವಕವಾಗಿ ಈ ಒಂದು ಉಪವಾಸ ವ್ರತವನ್ನು ಆಚರಿಸಿಕೊಂಡು ಇಫ್ತಾರ್ ಆಗುವ ಸಂದರ್ಭದಲ್ಲಿ ಎಲ್ಲರ ಜೊತೆ ಸೇರಿಕೊಂಡು ಬಹುಶಃ ತಮ್ಮ ಪರಸ್ಪರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ಪ್ರತಿಯೊಂದು ಹಬ್ಬದ ಮತ್ತು ಪ್ರತಿಯೊಂದು ಅತ್ಯುತ್ತಮವಾದ ಒಂದು ಧಾರ್ಮಿಕ ಕಾರ್ಯಕ್ರಮ ಸಂದೇಶವೂ ಕೂಡ ನಾವೆಲ್ಲರೂ ಕೂಡ ಪ್ರೀತಿಯಿಂದ, ವಿಶ್ವಾಸದಿಂದ, ಸೋದರತೆಯಿಂದ, ಸಮಾಧಾನದಿಂದ, ನೆಮ್ಮದಿಯಿಂದ ನಮ್ಮ ಜೀವನ ಸಾಗಿಸಿಕೊಂಡು ನಾವು ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಂಡು ನಾವು ನೆಮ್ಮದಿಯಿಂದ ಜೀವನ ಸಾಗಿಸಬೇಕು, ಇನ್ನೂ ಕೂಡ ನೆಮ್ಮದಿಯಿಂದ ಇರಬೇಕು, ನಾವು ಪರಸ್ಪರ ಒಟ್ಟುಗೂಡುವಂಥ ಅವಕಾಶ ಪ್ರತಿಯೊಂದು ಹಂತದಲ್ಲಿ ಕಲ್ಪಿಸಬೇಕು, ಅದರ ಮುಖಾಂತರ ಒಂದು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ನೇತೃತ್ವವನ್ನು ಕೊಡಬೇಕಂತ ಹೇಳಿಕೊಂಡೇ ಎಲ್ಲ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖ್ಯ ಗುರಿಯಾಗಿದೆ. ಅಂಥ ನೇತೃತ್ವವನ್ನು ಇವತ್ತು ಕಿಂಗ್ಸ್ ಕಲ್ಲಾಪನ ಯುವಕರು ಇವತ್ತು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಈ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಬಹುಶಃ ನಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮತ್ತು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹಳಷ್ಟು ಇಫ್ತಾರ್ ಕೂಟಕ್ಕೆ ನಾನು ಹೋಗಿದ್ದೆ. ಅದೊಂದು ಮಾದರಿಯಾಗಿ ಒಂದು ಅತ್ಯುತ್ತಮವಾದ ಮತ್ತು ಎಲ್ಲ ಜಾತಿ ಮತ್ತು ಎಲ್ಲ ವರ್ಗದ ಸೇರಿ ಒಂದು ಸೋದರತೆ ಪ್ರೀತಿಯಿಂದ ಆಚರಿಸುವಂಥ ಇಫ್ತಾರ್ ಕೂಟ ಯಾವುದಾದ್ರು ಇದೆ ಅದು ಕಿಂಗ್ಸ್ ಕಲ್ಲಾಪಿನವರು ಇವತ್ತು ಮಾಡಿದಂಥ ಇಫ್ತಾರ್ ಕೂಟ ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ನಿಮಗೆಲ್ಲರಿಗೂ ಬಹುಶಃ ಇವತ್ತು ಭಾಳಷ್ಟು ಯುವಕರಿದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ. ನಾನು ಹೇಳಿದ್ದಷ್ಟೇ, ಹಿರಿಯರ ತಾಳ್ಮೆ, ಅವರ ಸಹಕಾರ, ಅವರ ಪ್ರೇರಣೆ ಮತ್ತು ಅವರ ಸಂಪ್ರದಾಯ ಮತ್ತು ಪರಂಪರೆಯನ್ನು ನಾವು ಅಳವಡಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮುಂದೆ ಹೆಜ್ಜೆಯನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಇಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಒಂದು ವಿಚಾರವು ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸೌಹಾರ್ದದಿಂದ ಅದನ್ನು ಬಗೆಹರಿಸಿಕೊಂಡು ಅತ್ಯುತ್ತಮವಾಗಿ ನಾವು ಅತ್ಯಂತ ಸಂತೋಷದಿಂದ ಮುಂದೆ ಹೋಗುವಂಥ ಕೆಲಸ ಇವತ್ತಾಗಬೇಕು. ನಾವು ಅತ್ಯಂತ ಸಂತೋಷದಿಂದ ಹೋಗುವ ಸಂದರ್ಭದಲ್ಲಿ ಯಾರ ಹಿಂದೆ ಒಲಿದಿದ್ದಾರ ಅವನ ಕೈ ಹಿಡಿದು ಮುಂದೆ ತೆಕ್ಕೊಳ್ಳೋ ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಬೇಕಂತ ಹೇಳಿಕೊಳ್ಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಲ್ಲಾಲ ಪ್ರದೇಶ ಇವತ್ತು ಅತ್ಯಂತ ಸೌಹಾರ್ದತೆಗೆ ಅತ್ಯಂತ ಹೆಸರಾದಂಥ ಪ್ರದೇಶವಾಗಿ ನಿಂತಿದೆ. ಬಹುಶಃ ಇವತ್ತಿನ ಒಂದು ಸೌಹಾರ್ದ ಇಫ್ತಾರ್ ಕೂಟ ಬಹುಶಃ ಉಲ್ಲಾಲಕ್ಕೆ ಮಾತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕೊಟ್ಟಂಥ ಸಂದೇಶವೇ ಅದು ಕಲ್ಲಾಪಿನಿಂದ ನಮಗೆ ಕೊಡುವಂಥ ಸೌಹಾರ್ದತೆಯ ಸಂದೇಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಸಮಾಜವನ್ನು ಕಟ್ಟುವಂಥ ವ್ಯಕ್ತಿತ್ವ ನಮಗೆ ಪ್ರತಿಯೊಬ್ಬರು ಬರಬೇಕಾಗ್ತದೆ. ನಾನು ಬಹುಶಃ ಯಾವಾಗಲೂ ಅಭಿನಂದಿಸುವುದು ಯಾಕೆಂದರೆ ಹೇಳಿದರೆ ಈ ಯುವಕರು ಯಾವಾಗಲೂ ಕೂಡ ಈ ಒಂದು ಊರನ್ನು ಒಗ್ಗಟ್ಟಿನಿಂದ ಈ ಕಲ್ಲಾಪಿನ ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ಲ ಹಿಂದೂ ಸೋದರಿ, ಮುಸ್ಲಿಂ ಸೋದರ, ಕ್ರಿಶ್ಚಿಯನ್ಸು ಎಲ್ಲರೂ ಒಗ್ಗಟ್ಟಿನಿಂದ ಇದ್ದುಕೊಂಡು ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮದಾದ ಕೊಡುಗೆಯನ್ನು ಯಾವಾಗಂದೆಲ್ಲ ಕೊಡ್ತಾ ಇವತ್ತು ಇದ್ದಾರೆ. ಅದಕ್ಕೆ ನಾವು ಸಮಾಜವನ್ನು ಕಟ್ಟುವಂಥ ವ್ಯಕ್ತಿತ್ವ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜವನ್ನು ಸೌಹಾರ್ದದ ಉತ್ತಮವಾದ ವಿಶ್ವಾಸಭರಿತ ಸಮಾಜ ಕಟ್ಟಲಿಕ್ಕೆ ಭಾಳ ಕಷ್ಟದಷ್ಟು ಸುಲಭ ಇಲ್ಲ. ಆ ಸಮಾಜನ ಹೊಡಿಲಿಕ್ಕೆ ಭಾಳ ಸುಲಭ ಇದೆ, ಒಬ್ಬರಿಗೆ ಹೊಡಿಬೋದು. ಆದ ಕಾರಣ ಸಮಾಜದ ಸೌಹಾರ್ದ ಕಟ್ಟಬೇಕಾದ್ರೆ ಅದು MLA ಇಂದ, ಒಂದು MP ಇಂದ, ಒಂದು ಜನಪ್ರತಿ, ಒಂದು ಕ್ಲಬ್ಬಿಂದ, ಒಂದು ಸದಸ್ಯನ ಸಾಧ್ಯ ಇಲ್ಲ. ಪ್ರತಿಯೊಂದು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಪ್ರತಿಯೊಂದು ಮನೆಯ ಯುವಕರ ಮುಂದೆ ನಿಂತು ನಾನು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾನು ದೊಡ್ಡ ಮಟ್ಟ ಕೊಡುಗೆ ಕೊಡಬೇಕಂತ ಹೇಳಿದಾಗ ಅವನು ಒಂದು ಹೆಜ್ಜೆ ಮುಟ್ಟಿಟ್ಟಾಗ ಇನ್ನಿಬ್ಬರು 10 ಹೆಜ್ಜೆ ಜೊತೆಯಲ್ಲಿ ಸೇರ್ತಾರೆ ಎಂಬ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತಿನ ಈ ಕಲ್ಲಾಪಿನ ಸೌಹಾರ್ದದ ಸಂದೇಶ ಎಲ್ಲ ಯುವ ಜನಾಂಗ ತಾವು ಎದ್ದೀರ, ನೀವು ಬೇರೆ ಬೇರೆ ಗ್ರಾಮದಿರ್ಬೋದು, ಬೇರೆ ಬೇರೆ ಊರಿನವ್ರು ಇರ್ಬೋದು, ನಿಮ್ಮ ಪ್ರತಿಯೊಂದು ಊರಿಗೆ ಹೋದಾಗ, ಪ್ರತಿಯೊಂದು ಗ್ರಾಮಕ್ಕೆ ಹೋದಾಗ ನೀವು ಸಮಾಜವನ್ನು ಕಟ್ಟುವಂಥ ವ್ಯಕ್ತಿತ್ವ ಮತ್ತು ಯುವ ಜನಾಂಗ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಮುಂದೆ ಹೋಗುವಂಥ ವ್ಯಕ್ತಿತ್ವ ಎಲ್ಲ ಯುವ ಜನಾಂಗಕ್ಕೆ ಬರಬೇಕು. ಸಮಸ್ಯೆ ಬಂದಾಗ ಸಮಸ್ಯೆ ಹುಡುಕಿಕೊಂಡು ಅದನ್ನು ಬಹುಶಃ ಸಮಸ್ಯೆ ಸೃಷ್ಟಿಸುವಂಥ ಯುವ ಜನಾಂಗ ನಾವು ಎಲ್ಲಿ ಕೂಡ ಆಗಬಾರ್ದು. ನಾವು ಸಮಾಜವನ್ನು ಬಹುಶಃ ಸಕಾರಾತ್ಮಕದ ಚಿಂತನೆ ಅಲ್ಲದೆ ನಕಾರಾತ್ಮಕವಾಗಿ ಎಲ್ಲಿ ಕೂಡ ನಮ್ಮ ಇವತ್ತು ಚಿಂತೆ ಬೇಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಈ ರೀತಿಯ ಬಹುಶಃ ಕಾರ್ಯಕ್ರಮ ಪ್ರತಿ ವರ್ಷ ಕೊಡ್ತಾ ಬಹುಶಃ ನಿಮ್ಮಿಂದ ಬಹುಶಃ ಆಚರಣೆ ಮಾಡುವಂಥ ಅವಕಾಶ ಆಗಲಿ,
ನಾವು ನಮ್ಮ ಕೆಲಸ ಏನಿದೆ ಅದನ್ನು ಅತ್ಯುತ್ತಮವಾಗಿ ಮುಂದೆ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ನಾವು ಇವತ್ತು ಮಾಡುವ. ನಾವು ಪರಸ್ಪರ ನೋಡ್ತಾ ಇದ್ದೇನೆ, ನಾವು ನಮ್ಮ ಕೆಲಸ ನಾನು ಮಾಡೋದಿಲ್ಲ, ನಾವು ಇನ್ನೊಬ್ಬರ ದೋಷನ ಮಾಡೋದೇ ಜಾಸ್ತಿ ಆಗಿದೆ. ಈ ವಾಟ್ಸಪ್ನಲ್ಲಿ ತುಂಬ ಗೀಚುವವರು ಇದ್ದಾರೆ, ಅವ್ರು ಒಮ್ಮೆ ಸುಮ್ಮನೆ ಕೇಳಬೇಕು, ಆಯ್ತಪ್ಪ ಬಾರಿ ನೀವೇನು ಮಾಡಿದ್ರಿ ಹೇಳಿ ನೋಡ. ಅವನು ಏನು ಮಾಡಲಿಲ್ಲ, ಅವನು ಏನು ಕೂಡ ಮಾಡದೆ ಅವನು ಊರವರಿಗೆ ಬುದ್ಧಿ ಹೇಳಲಿಕ್ಕೆ ಹೋಗುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ನಾನು ಯಾವ ಮಾತು ನಮ್ಮ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ಏನಂತ ಹೇಳಿದರೆ, ಒಂದು ಗಂಡ ಹೆಂಡತಿ ಮದುವೆಯಾಗಿ ಒಂದು ಬಾಡಿಗೆ ಮನೆಗೆ ಬಂದರಂತೆ. ಬಾಡಿಗೆ ಮನೆಗೆ ಬಂದು ಕೂತ್ಕೊಂಡಾಗ ದಿವಸ ಬೆಳಿಗ್ಗೆ ಚಹಾ ಕುಡಿಯುವಾಗ ಈ ಹೆಂಡತಿ ಬಂದು ಟೇಬಲಲ್ಲಿ ಕಾಫಿ ಮತ್ತು ಕಾಫಿಯನ್ನು ಇಡುವಾಗ ಯಾವಾಗಲೂ ಹೆಂಡತಿ ಪಕ್ಕದ ಮನೆಯನ್ನು ದೂರುದಂತೆ. ನೋಡಿ ಅವರು ಸರಿ ಇರಲಿಲ್ಲ, ಅವರು ಕ್ಲೀನ್ ಇಲ್ಲ, ಅವರ ಬಟ್ಟೆಯನ್ನು ನೋಡಿ ಎಲ್ಲ ಮಣ್ಣಾಗಿದೆ, ಅವರು ಏನು ಸ್ವಚ್ಛತೆ ಇಲ್ಲ ಅಂಥೇಳಿ ಪ್ರತಿ ದಿವಸ ಕೂಡ ಈ ಹೆಂಡತಿ ಗಂಡನ ಹತ್ರ ಬಂದು ಪಕ್ಕದವರು ದೂಷಣ ಮಾಡೋದು. ಒಂದು ತಿಂಗಳ ನಂತರ ಒಂದು ದಿವಸ ಸಡನ್ನಾಗಿ ನೋಡುವಾಗ ಭಾಳ ಕ್ಲೀನ್ ಇದೆ ಅಂತೆ. ಹೆಂಡತಿ ಹೇಳ್ತಲ್ಲಂತೆ, ಇದು ನಾವೇನ ಗಂಡನ ಹತ್ರ ನಾವೇನ ಮಾತಾಡಿದ್ದು ಅವರನ್ನು ದೂಷಿಸುವುದು ಅವ್ರಿಗೆ ಕೇಳಿದೆ, ಯಾರು ಅವರಿಗೆ ಹೇಳಿರಬೇಕು ಅಥವಾ ನಾವು ಮಾತಾಡಿದವ್ರಿಗೆ ಕೇಳಿರಬೇಕು. ಈ ಭಾಳ ಚೆನ್ನಾಗಿ ಇವತ್ತು ಭಾಳ ಬಟ್ಟೆ ಎಲ್ಲ ಭಾಳ ಶುಭ್ರವಾಗಿ ಕ್ಲೀನ್ ಆಗಿದೆ ಅಂತೇಳಿ ಹೆಂಡತಿ ಹೇಳ್ತಾನಂತೆ. ಆಗ ಗಂಡ ಹೇಳ್ತಾನಂತೆ, ಅವ್ರಿಗೆ ಯಾರಿಗೂ ನಾವು ಮಾತಾಡೋದನ್ನು ಅವ್ರಿಗೆ ಯಾರು ಕೂಡ ಹೇಳೂ ಇಲ್ಲ, ನಾವು ಹೇಳಿದ್ದವ್ರಿಗೆ ಯಾರು ಕೂಡ ಕೇಳೂ ಇಲ್ಲ. ಆದ ನಮ್ಮ ಕಿಟಿಗೆ ಗ್ಲಾಸ್ನ ತುಂಬ ಮಣ್ಣಿತ್ತು, ಅದನ್ನು ನಾನು ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ, ಆಗ ಅವ್ರು ಬಲ್ಲ ಕ್ಲೀನ್ ಆಗಿ ಕಾಣ್ತಾರಂತ ವಿಚಾರ ಹೇಳ್ತಾರಂತೆ. ಸೋಫಾ ಶೋ ನಾವೆಲ್ಲ ಸರಿ ಆದರೆ ಆಟೋಮೆಟಿಕ್ ಬೇರೆಯವ್ರಿಗೆಲ್ಲೂ ಕೂಡ ಸರಿಯಾಗುವಂಥ ವಿಚಾರ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಇದು ನಾವು ಆದ ಕಾರಣ ನಾವು ಬಹುಶಃ ನಮ್ಮಿಂದ ಈ ಒಂದು ಸೌಹಾರ್ದ ಪ್ರೀತಿಯ ಸಮಾಜಕ್ಕೆ ಏನು ಕೊಡಲಿಕ್ಕೆ ಸಾಧ್ಯವಿದೆಯಾ ಅದನ್ನು ಕೊಡಲಿಕ್ಕೆ ತಾವೆಲ್ಲ ಮುಂದೆ ಬರಬೇಕು. ಅದು ದೃಢ ತೀರ್ಮಾನ ತಗೊಳ್ಬೇಕು, ಅಷ್ಟು ಸುಲಭ ಇಲ್ಲ. ನೀವೊಂದು ಸಮಾಜ ಎಲ್ಲರೂ ಒಟ್ಟಿಗೆ ಒಂದು ಕಡೆ ನಿಲ್ಲಲಿಕ್ಕೆ ಭಾಳ ಸುಲಭ. ಈ ಕಡೆ ನಿಲ್ಬೇಕಾ, ಈ ಕಡೆ ನಿಂತು ಆ ಕಡೆ ಏನು ಕೂಡ ದೋಷ, ಈ ಕಡೆ ನಿಲ್ಬೇಕಾ, ಈ ಕಡೆ ನಿಂತು ಈ ಕಡೆ ಎಷ್ಟು ಕೂಡ ದೋಷಣೆ ಮಾಡಬಹುದು. ಆದರೆ ನೀನು ಬೇಕು ಎಲ್ಲನೂ ಕೂಡ ಜೊತೆಯಲ್ಲಿ ತಗೊಂಡು ಹೋಗುವಂಥ ಮನೋಭಾವ ಉಂಟು, ಅದು ಭಾಳ ಕಷ್ಟದ ಕೆಲಸ. ಆ ಕೆಲಸ ತಾವೆಲ್ಲ ಕೂಡ ಇವತ್ತು ಮಾಡುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಆ ಕೆಲಸ ಮಾಡುವಾಗ ನಿಮಗೆ ಹಲವಾರು ಟೀಕೆ ಟಿಪ್ಪಣಿ ಬೇರೆ ಭಾಳಷ್ಟು ವಿಚಾರ ಬರ್ಬೋದು, ಯಾವುದು ಕೂಡ ಎದೆ ಕುಂದದೆ ಅದನ್ನೆಲ್ಲ ನೀವು ಬದಿಗಿಟ್ಟು ಭಾಳ ಸ್ಪಷ್ಟವಾಗಿ ಅದು ತಮ್ಮದೇ ಆದ ಒಂದು ವಿಶೇಷವಾದ ಒಂದು ಪ್ರಾಮಾಣಿಕತೆ ಮತ್ತು ಬದ್ಧತೆ ಮತ್ತು ನಿಯತ್ತಿಂದ ತಾವು ಮುಂದೆ ಹೋಗಿ ಎಲ್ಲವೂ ಕೂಡ ಸರಿದಾರಿಗೆ ಬರುವಂಥ ಕೆಲಸ ಆಗ್ತದೆ. ಅದು ನೀವು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಸೌಹಾರ್ದತೆ ಉಲ್ಲಾಲ ಕಟ್ಟುವಂಥ ಜವಾಬ್ದಾರಿ ನಾವೆಲ್ಲರೂ ಕೂಡ ಇವತ್ತು ಹಮ್ಮಿಕೊಳ್ಳುವಂಥ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಹಿಂದೆ ಕೂಡ ಹೇಳಿದ್ದೆ, ನನ್ನ ಈ ಕ್ಷೇತ್ರದ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಏನೆಲ್ಲ ಮುಂದಿನ 10-15 ವರ್ಷಗಳಿಗೆ ಬೇಕಾ, ಈಗಾಗಲೇ ಅದಕ್ಕೆ ಬೇಕಾಗುವಂಥ ಎಲ್ಲ ಫೌಂಡೇಶನ್ಗಳು ಹಾಕಿಕೊಂಡು ಅದಕ್ಕೆ ಬೇಕಾಗುವಂಥ ಒಂದು ಅಭಿವೃದ್ಧಿ ಅನುದಾನ ಕೊರತೆ ಮಾಡಿಕೊಂಡು ಹೋಗಿದ್ದೇನೆ. ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ತಾ ಇದ್ದೇನೆ, ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವ್ರ ಜೊತೆ ಮತ್ತು ಎಲ್ಲ ಪಕ್ಷದವ್ರು ನಾನು ಕೇಳೋದು ಇಷ್ಟೇ, ಶಾಂತಿ ನನ್ನ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲಕ್ಕೆ ಬಡಕ್ಕೆ ಮುಟ್ಟಿಸುವಂಥ ಕೆಲಸ ನಾನು ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಕೊಟ್ಟರೆ ಇದ್ದು ಬಹುಶಃ ನಮ್ಮ ಇನ್ನು ಯಾಕಂತ ಹೇಳಿದರೆ ಈ ಊರು ಮತ್ತು ಈ ಮಣ್ಣು ನಮಗೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ ಮಣ್ಣಿನಲ್ಲಿ, ಅವರಿಗೆ ನಾವು ಉತ್ತಮವಾದ ಸಮಾಜ ಬಿಟ್ಟು ಹೋಗಬೇಕಲ್ಲ. ಇನ್ನು ಹುಟ್ಟಿ ಬರೋದ ಮಕ್ಕಳಿಗೆ ನಾವು ಬೇಡದ ಊರನ್ನು ಬಿಟ್ಟು ಹೋದರೆ ನಾವೇಗಾದ್ರೂ ಮುಂದೆ ಬದುಕಿ ಹೋಗ್ಬೋದು. ಆದರೆ ಇನ್ನು ಹುಟ್ಟಿ ಮೇಲೆ ಬಂದವರು ನಮ್ಮನ್ನು ಎಂದಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಕೆಲವರು ಸಮಾಜವನ್ನು ಬಿಗಡಾಯಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಸಮಾಜವನ್ನು ಕಟ್ಟುವಂಥ ದೊಡ್ಡ ಮಟ್ಟ ಯುವಶಕ್ತಿ ನಾವಾಗಿ ಬರಬೇಕಂತ ನಾನು ಉಲ್ಲಾಲದ ಎಲ್ಲ ಜನತೆಗೆ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ತಾವೆಲ್ಲರೂ ಕೂಡ ನನ್ನ ಪ್ರೀತಿ ಬಲ ಸಹಕಾರ ಪ್ರೀತಿಪೂರ್ವಕವಾಗಿ ನನ್ನ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯ ಸಭಾಧ್ಯಕ್ಷನಾಗಿ ಮಾತುಕೊಳ್ಳೋ ಅವಕಾಶ ತಾವೆಲ್ಲರೂ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರದು ಆಶೀರ್ವಾದ ಮುಂದಿನ ಕೂಡ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ವಿಧಾನಸಭಾ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಮಾತಾಡೋ ಮಾತು ಅದು ಯುಟಿ ಖಾದರ್ನ ಮಾತಲ್ಲ, ಅದು ಉಲ್ಲಾಲದ ಜನತೆ ಆಡುವ ಮಾತು ಅಂತ ನಾನು ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನ ಕೆಲಸ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಒಂದು ಮಾತಂದು ಸ್ಪಷ್ಟ, ನನ್ನ ಕ್ಷೇತ್ರ ಜನಸಾಮಾನ್ಯ ತಲೆ ತಗ್ಗಿಸುವಂಥ ಕೆಲಸ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ, ಅದು ಮಾಡಲೂ ಇಲ್ಲ. ಅದು ಮಾಡದ ರೀತಿಯಲ್ಲಿ ನಿಮ್ಮೆಲ್ಲ ಪ್ರಾರ್ಥನೆ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಅದು ನೀವು ರಾಜ್ಯ ರಾಷ್ಟ್ರ ಜಿಲ್ಲೆ ಮಾಡಿ ಎಲ್ಲಿ ಹೋದರೂ ಕೂಡ ಉಲ್ಲಾಲದವರು ಅಂತ ಹೇಳಿದಾಗ ತಲೆ ಎತ್ತಿ ಹೋಗುವಂಥ ಒಂದು ಗೌರವ ನಿಮಗೆಲ್ಲರಿಗೆ ಬರಬೇಕಂತೇಳಿ ನಮ್ಮೆಲ್ಲ ಈ ಶಕ್ತಿ ಮೀರಿ ಪ್ರಾಮಾಣಿಕ ತಮ್ಮ ಕೆಲಸ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಕೊಡದ ವಿಚಾರ ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿಕೊಂಡು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ, ನಾವು ಜೊತೆಯಲ್ಲಿ ಮುಂದೆ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಾನ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವಂತ ನಾನು ಇವತ್ತು ಹೇಳಿಕೊಂಡು ಬಹುಶಃ ಒಗ್ಗಟ್ಟಿನ ಏಕತೆಯ ಪ್ರೀತಿಯ ಒಂದು ಉಲ್ಲಾಲವನ್ನು ಕಟ್ಟುವಂಥ ಕನಸನ್ನು ನಾವೆಲ್ಲ ಕಾಣುವಂತ ಹೇಳಿಕೊಳ್ತಾ
ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ಮತ್ತೊಂದೇ ಕಿಂಗ್ಸ್ ಕಲ್ಲಾಪಿನ ಅಧ್ಯಕ್ಷರಂತ ತೋಯಿ ಮತ್ತು ಶಮೀರ್ ಪಿನ್ನ ಯಾರಿದ್ದಾರೆ ವಾಲಂಟಿಯರ್ಸ್ ಎಲ್ಲ ಬಹಳಷ್ಟು ಯುವಕರ ಇವತ್ತಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಶಂಶೀರ್ ಮತ್ತು ಇನ್ನಿತರ ಬಹಳಷ್ಟು ಎಲ್ಲ ಯುವಕರಿದ್ದಾರೆ. ಎಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಕೃತಿಗೆ ನಾನು ಇವತ್ತು ಸಲ್ಲಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇನ್ನೆಲ್ಲ ಸಹೋದರಿಗೆ ನಮಸ್ಕಾರಗಳು.